ಆರ್ಎಸ್ಎಸ್ನ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಂತಹ ಪ್ರಿಯಾಂಕ್ ಖರ್ಗೆ ವಿವಾದಾತ್ಮಕ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಇದೇ ವಿಷಯವಾಗಿ ತಿರುಗೇಟನ್ನ ಕೊಡೋದನ್ನು ಮುಂದುವರಿಸಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಹ ಮಾತನಾಡಿ ಪ್ರಿಯಾಂಕ್ ಖರ್ಗೆ ಆಗಾಗ ಮಾತನಾಡ್ತಾ ಇರ್ತಾರೆ. ಮರಗಿಡದಲ್ಲಿ ಕಾಗೆಗಳು ಕಾಕಾ ಅನ್ನುವ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಆಗಾಗ್ಗೆ ಆರ್ಎಸ್ಎಸ್ನ ಕುರಿತಾಗಿ ಕಾಕಾ ಅಂತಿರ್ತಾರೆ. ಸಂಘ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಲಾಭಕ್ಕಾಗಿ, ಸೈಟ್ ಹೊಡೆಯೋದು ಆರ್ಎಸ್ಎಸ್ನ ಪದ್ಧತಿ ಅಲ್ಲ. ಹೀಗಂತ ಏನು ವಿಚಾರವಾಗಿ ಮಾತನಾಡಿದ್ದಾರೆ. ಅಕ್ರಮ ಹಣ ಇರಬಹುದು, ಆರ್ಎಸ್ಎಸ್ ಸಂಘ ನೋಂದಣಿ ಆಗಿಲ್ಲ ಅನ್ನುವಂತಹ ವಿಷಯ, ಇದೆಲ್ಲದಕ್ಕೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ರಿಜಿಸ್ಟರ್ ಮಾಡಿಸ್ತಾರಂತೆ ಪ್ರಿಯಾಂಕ ಖರ್ಗೆ ಅವರು. ಪ್ರಿಯಾಂಕ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾವು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಆದ ಕೂಡಲೇ ಮರ ಗಿಡದಲ್ಲಿ ಕಾಕಾ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿದ್ದೀನಿ ಮುಂಚೆ ಅಂತ. ಇವಾಗಲೂ ಹೇಳ್ತೀನಿ, ರಿಜಿಸ್ಟ್ರ್ ಮಾಡೇ ಮಾಡ್ತೀರಿ. ಪ್ರಿಯಾಂಕ ಖರ್ಗೆ ಅವರೇ, ಈ ರಿಜಿಸ್ಟ್ರ್ ಮಾಡೋದು ಏನು ಹೇಳಿ, ಏನಾರು ಲಾಭದ ಉದ್ದೇಶ ಇರುವಂಥವ್ರು ರಿಜಿಸ್ಟ್ರ್ ಮಾಡ್ಕೊಂಡು ಇನ್ನೇನನ್ನು ಪಡ್ಕೊಳಕ್ಕೆ ಹೋಗ್ತಾರೆ. RSS ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆಯಲ್ಲ, ಅದು ಜನರ ಮನಸ್ಸನ್ನು ಬದಲಾಯಿಸುವಂಥ, ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡೋದು. ಈಸ್ ಎ ಕಾಂಗ್ರಿಗೇಷನ್ ಆಫ್ ಪೀಪಲ್. ಅದು ಜನರ ಒಂದು